ವಿಹಾರಿಗಳ ಮೇಲೂ ಸರ್ಕಾರ ತೆರಿಗೆ. ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಗಂಟೆಗೆ 200 ರೂಪಾಯಿ. ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ತೆರಿಗೆ ಬರೆ ಮುಂದುವರೆದಿದೆ. ಇರೋ ಬರೋ ಬೆಲೆ ಏರಿಕೆ ಮಾಡಿರೋ ಸಿದ್ದು ಸರ್ಕಾರ ಇದೀಗ ವಾಯು ವಿಹಾರಿಗಳ ಮೇಲೂ ಕಣ್ಣು ಹಾಕಿದೆ. ತುಮಕೂರಿನಲ್ಲಿ ಇದೀಗ ಮೈದಾನಕ್ಕೆ ಬರುವವರ ಮೇಲೆ ಶುಲ್ಕ ವಿಧಿಸುವುದಕ್ಕೆ ಸರ್ಕಾರ ಮುಂದಾಗಿರುವ ವಿಲಕ್ಷಣ ಪ್ರಕರಣ ಬಯಲಾಗಿದೆ. ಸರ್ಕಾರಿ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ ಹಾಗೂ ವಾಯು ವಿಹಾರ ಮಾಡುವ ಸಾರ್ವಜನಿಕರಿಗೂ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಿದೆ. ಇಡೀ ರಾಜ್ಯಾದ್ಯಂತ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಲಿದೆ. ಅದು ಎಲ್ಲ ಕಡೆನೂ ಹಂಗೆ ಇದೆ ಅಂತ. ಸ್ಟೇಡಿಯಂದು ಸ್ವಲ್ಪ ಲಿಮಿಟ್ ಮಾಡಲಿಕ್ಕೆ ಮತ್ತೆ ಸೀರಿಯಸ್ ಆಗಿ ಇರುವ ಅಥ್ಲೀಟ್ಸ್ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಿನಿಮಮ್ ಅಮೌಂಟ್ ಅದನ್ನು ನಾವು ಫಸ್ಟ್ ಒಂದು ಸೂಚನೆ ಕೊಟ್ಟಿದ್ದೀವಿ. ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ವಿಶ್ವದರ್ಜೆಯ ಸ್ಥಾನವಿದೆ. ಅಲ್ಲಿ ಪ್ರಾಕ್ಟೀಸ್ ಮಾಡುವ ಪ್ರತಿ ಕ್ರೀಡಾಪಟುಗಳಿಗೂ ವಾಕಿಂಗ್ ಮಾಡೋರಿಗೂ ಶುಲ್ಕ ವಿಧಿಸಲಾಗುತ್ತೆ. ವಯೋವೃದ್ಧರಿಗೆ ತಿಂಗಳಿಗೆ 300 ರೂಪಾಯಿ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಲಾಗಿದೆ. ಎಲ್ಲ ಈ ಸ್ಟೇಡಿಯಂ ಬರ್ತಿರೋ ಅಂತ ಹುಡುಗರೇ ಎಲ್ಲ ನಮ್ಮ ನರಸಿಂಹರಾಜ ಕಾಲೋನಿ ಹುಡುಗರುಗಳು ಆ ಹುಡುಗರಿಂದಲೇ ಇಲ್ಲೆಲ್ಲ ಆಟ ಬೆಳೆದಿದೆ. ಈ ಕಾಲದಲ್ಲಿ ಆ ಹುಡುಗರಿಗೆಲ್ಲ ದುಡ್ಡು ಕೊಟ್ಟು ಆಡಿದ್ದು ಭಾಳ ತೊಂದರೆ ಆಗ್ತದೆ. ಅದು ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಪೇ ಆ್ಯಂಡ್ ಪೇ ಬಗ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಕ್ರೀಡಾಪಟುಗಳಿಗೆ. ಮೇಂಟೆನೆನ್ಸ್ಗೆ ಸ್ವಲ್ಪ ತಗೊಳ್ಳೋದು ಒಳ್ಳೆಯದೇನೆ. ಅದು ತೀರಾ ಜಾಸ್ತಿ ಮಾಡೋದು ಬೇಡ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಕೀರ್ತಿ ತಂದ ಕ್ರೀಡಾಪಟುಗಳಿಗೂ ಉಚಿತ ತರಬೇತಿ ಸಿಗೋದಿಲ್ಲ. ಕ್ರೀಡಾಂಗಣ ನಿರ್ವಹಣೆ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ. ಉಚಿತವಾಗಿ ತರಬೇತಿ ಕೊಡಬೇಕಾದ ಸರ್ಕಾರವೇ ಶುಲ್ಕ ವಿಧಿಸಲು ಮುಂದಾಗಿದೆ ಎಂದು ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ. ವಾಯು ವಿಹಾರಿಗಳ ಮೇಲೂ ಸರ್ಕಾರ ತೆರಿಗೆ. ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಗಂಟೆಗೆ 200 ರೂಪಾಯಿ. ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ತೆರಿಗೆ ಬರೆ ಮುಂದುವರೆದಿದೆ. ಇರೋ ಬರೋ ಬೆಲೆ ಏರಿಕೆ ಮಾಡಿರೋ ಸಿದ್ದು ಸರ್ಕಾರ ಇದೀಗ ವಾಯು ವಿಹಾರಿಗಳ ಮೇಲೂ ಕಣ್ಣು ಹಾಕಿದೆ. ತುಮಕೂರಿನಲ್ಲಿ ಇದೀಗ ಮೈದಾನಕ್ಕೆ ಬರುವವರ ಮೇಲೆ ಶುಲ್ಕ ವಿಧಿಸುವುದಕ್ಕೆ ಸರ್ಕಾರ ಮುಂದಾಗಿರುವ ವಿಲಕ್ಷಣ ಪ್ರಕರಣ ಬಯಲಾಗಿದೆ. ಸರ್ಕಾರಿ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ ಹಾಗೂ ವಾಯು ವಿಹಾರ ಮಾಡುವ ಸಾರ್ವಜನಿಕರಿಗೂ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಿದೆ. ಇಡೀ ರಾಜ್ಯಾದ್ಯಂತ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಲಿದೆ. ಅದು ಎಲ್ಲ ಕಡೆನೂ ಹಂಗೆ ಇದೆ ಅಂತ. ಸ್ಟೇಡಿಯಂದು ಸ್ವಲ್ಪ ಲಿಮಿಟ್ ಮಾಡಲಿಕ್ಕೆ ಮತ್ತೆ ಸೀರಿಯಸ್ ಆಗಿ ಇರುವ ಅಥ್ಲೀಟ್ಸ್ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಿನಿಮಮ್ ಅಮೌಂಟ್ ಅದನ್ನು ನಾವು ಫಸ್ಟ್ ಒಂದು ಸೂಚನೆ ಕೊಟ್ಟಿದ್ದೀವಿ. ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ವಿಶ್ವದರ್ಜೆಯ ಸ್ಥಾನವಿದೆ. ಅಲ್ಲಿ ಪ್ರಾಕ್ಟೀಸ್ ಮಾಡುವ ಪ್ರತಿ ಕ್ರೀಡಾಪಟುಗಳಿಗೂ ವಾಕಿಂಗ್ ಮಾಡೋರಿಗೂ ಶುಲ್ಕ ವಿಧಿಸಲಾಗುತ್ತೆ. ವಯೋವೃದ್ಧರಿಗೆ ತಿಂಗಳಿಗೆ 300 ರೂಪಾಯಿ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಲಾಗಿದೆ. ಎಲ್ಲ ಈ ಸ್ಟೇಡಿಯಂ ಬರ್ತಿರೋ ಅಂತ ಹುಡುಗರೇ ಎಲ್ಲ ನಮ್ಮ ನರಸಿಂಹರಾಜ ಕಾಲೋನಿ ಹುಡುಗರುಗಳು ಆ ಹುಡುಗರಿಂದಲೇ ಇಲ್ಲೆಲ್ಲ ಆಟ ಬೆಳೆದಿದೆ. ಈ ಕಾಲದಲ್ಲಿ ಆ ಹುಡುಗರಿಗೆಲ್ಲ ದುಡ್ಡು ಕೊಟ್ಟು ಆಡಿದ್ದು ಭಾಳ ತೊಂದರೆ ಆಗ್ತದೆ. ಅದು ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಪೇ ಆ್ಯಂಡ್ ಪೇ ಬಗ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಕ್ರೀಡಾಪಟುಗಳಿಗೆ. ಮೇಂಟೆನೆನ್ಸ್ಗೆ ಸ್ವಲ್ಪ ತಗೊಳ್ಳೋದು ಒಳ್ಳೆಯದೇನೆ. ಅದು ತೀರಾ ಜಾಸ್ತಿ ಮಾಡೋದು ಬೇಡ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಕೀರ್ತಿ ತಂದ ಕ್ರೀಡಾಪಟುಗಳಿಗೂ ಉಚಿತ ತರಬೇತಿ ಸಿಗೋದಿಲ್ಲ. ಕ್ರೀಡಾಂಗಣ ನಿರ್ವಹಣೆ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ. ಉಚಿತವಾಗಿ ತರಬೇತಿ ಕೊಡಬೇಕಾದ ಸರ್ಕಾರವೇ ಶುಲ್ಕ ವಿಧಿಸಲು ಮುಂದಾಗಿದೆ ಎಂದು ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವಾಯು ವಿಹಾರಿಗಳ ಮೇಲೂ ಸರ್ಕಾರ ತೆರಿಗೆ. ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಗಂಟೆಗೆ 200 ರೂಪಾಯಿ.
ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ತೆರಿಗೆ ಬರೆ ಮುಂದುವರೆದಿದೆ. ಇರೋ ಬರೋ ಬೆಲೆ ಏರಿಕೆ ಮಾಡಿರೋ ಸಿದ್ದು ಸರ್ಕಾರ ಇದೀಗ ವಾಯು ವಿಹಾರಿಗಳ ಮೇಲೂ ಕಣ್ಣು ಹಾಕಿದೆ. ತುಮಕೂರಿನಲ್ಲಿ ಇದೀಗ ಮೈದಾನಕ್ಕೆ ಬರುವವರ ಮೇಲೆ ಶುಲ್ಕ ವಿಧಿಸುವುದಕ್ಕೆ ಸರ್ಕಾರ ಮುಂದಾಗಿರುವ ವಿಲಕ್ಷಣ ಪ್ರಕರಣ ಬಯಲಾಗಿದೆ. ಸರ್ಕಾರಿ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ ಹಾಗೂ ವಾಯು ವಿಹಾರ ಮಾಡುವ ಸಾರ್ವಜನಿಕರಿಗೂ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಿದೆ. ಇಡೀ ರಾಜ್ಯಾದ್ಯಂತ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಲಿದೆ. ಇಲ್ಲ, ಅದು ಎಲ್ಲ ಕಡೆನೂ ಹಂಗೆ ಇದೆ ಅಂತ. ಸ್ಟೇಡಿಯಂದು ಸ್ವಲ್ಪ ಲಿಮಿಟ್ ಮಾಡಲಿಕ್ಕೆ ಮತ್ತೆ ಸೀರಿಯಸ್ ಆಗಿರುವ ಅಥ್ಲೀಟ್ಸ್ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಿನಿಮಮ್ ಅಮೌಂಟ್ ಅದನ್ನು ನಾವು ಫಸ್ಟ್ ಒಂದು ಸೂಚನೆ ಕೊಟ್ಟಿದ್ದೀವಿ. ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ವಿಶ್ವದರ್ಜೆಯ ಸ್ಥಾನವಿದೆ. ಅಲ್ಲಿ ಪ್ರಾಕ್ಟೀಸ್ ಮಾಡುವ ಪ್ರತಿ ಕ್ರೀಡಾಪಟುಗಳಿಗೂ ವಾಕಿಂಗ್ ಮಾಡೋರಿಗೂ ಶುಲ್ಕ ವಿಧಿಸಲಾಗುತ್ತೆ. ವಯೋವೃದ್ಧರಿಗೆ ತಿಂಗಳಿಗೆ 300 ರೂಪಾಯಿ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಲಾಗಿದೆ. ಎಲ್ಲ ಈ ಸ್ಟೇಡಿಯಂಗೆ ಬರ್ತಿರೋ ಅಂಥ ಹುಡುಗರೇ ಎಲ್ಲ ನಮ್ಮಲ್ಲಿ ನಮ್ಮ ನರಸಿಂಹರಾಜ ಕಾಲೋನಿ ಹುಡುಗರುಗಳು ಆ ಹುಡುಗರಿಂದಲೇ ಇಲ್ಲೆಲ್ಲ ಆಟ ಬೆಳೆದಿದೆ. ಈ ಕಾಲದಲ್ಲಿ ಆ ಹುಡುಗರಿಗೆಲ್ಲ ದುಡ್ಡು ಕೊಟ್ಟು ಆಡಿದ್ದು ಭಾಳ ತೊಂದರೆ ಆಗ್ತದೆ. ಅದು ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಪೇ ಆ್ಯಂಡ್ ಪೇ ಬಗ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಕ್ರೀಡಾಪಟುಗಳಿಗೆ. ಮೇಂಟೆನೆನ್ಸ್ಗೆ ಸ್ವಲ್ಪ ತಗೊಳ್ಳೋದು ಒಳ್ಳೆಯದೇನೆ. ಅದು ತೀರಾ ಜಾಸ್ತಿ ಮಾಡೋದು ಬೇಡ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಕೀರ್ತಿ ತಂದ ಕ್ರೀಡಾಪಟುಗಳಿಗೂ ಉಚಿತ ತರಬೇತಿ ಸಿಗೋದಿಲ್ಲ. ಕ್ರೀಡಾಂಗಣ ನಿರ್ವಹಣೆ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ. ಉಚಿತವಾಗಿ ತರಬೇತಿ ಕೊಡಬೇಕಾದ ಸರ್ಕಾರವೇ ಶುಲ್ಕ ವಿಧಿಸಲು ಮುಂದಾಗಿದೆ ಎಂದು ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವಾಯು ವಿಹಾರಿಗಳ ಮೇಲೂ ಸರ್ಕಾರ ತೆರಿಗೆ. ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಗಂಟೆಗೆ 200 ರೂಪಾಯಿ. ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ತೆರಿಗೆ ಬರೆ ಮುಂದುವರೆದಿದೆ. ಇರೋ ಬರೋ ಬೆಲೆ ಏರಿಕೆ ಮಾಡಿರೋ ಸಿದ್ದು ಸರ್ಕಾರ ಇದೀಗ ವಾಯು ವಿಹಾರಿಗಳ ಮೇಲೂ ಕಣ್ಣು ಹಾಕಿದೆ. ತುಮಕೂರಿನಲ್ಲಿ ಇದೀಗ ಮೈದಾನಕ್ಕೆ ಬರುವವರ ಮೇಲೆ ಶುಲ್ಕ ವಿಧಿಸುವುದಕ್ಕೆ ಸರ್ಕಾರ ಮುಂದಾಗಿರುವ ವಿಲಕ್ಷಣ ಪ್ರಕರಣ ಬಯಲಾಗಿದೆ. ಸರ್ಕಾರಿ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ ಹಾಗೂ ವಾಯು ವಿಹಾರ ಮಾಡುವ ಸಾರ್ವಜನಿಕರಿಗೂ ಶುಲ್ಕ ವಿಧಿಸುವ ಸುತ್ತೋಲೆ ಹೊರಡಿಸಿದೆ. ಇಡೀ ರಾಜ್ಯಾದ್ಯಂತ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಲಿದೆ. ಇಲ್ಲ, ಅದು ಎಲ್ಲ ಕಡೆನೂ ಹಂಗೆ ಇದೆ ಅಂತ. ಸ್ಟೇಡಿಯಂದು ಸ್ವಲ್ಪ ಲಿಮಿಟ್ ಮಾಡಲಿಕ್ಕೆ ಮತ್ತೆ ಸೀರಿಯಸ್ ಆಗಿರುವ ಅಥ್ಲೀಟ್ಸ್ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಿನಿಮಮ್ ಅಮೌಂಟ್ ಅದನ್ನು ನಾವು ಫಸ್ಟ್ ಒಂದು ಸೂಚನೆ ಕೊಟ್ಟಿದ್ದೀವಿ. ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ವಿಶ್ವದರ್ಜೆಯ ಸ್ಥಾನವಿದೆ. ಅಲ್ಲಿ ಪ್ರಾಕ್ಟೀಸ್ ಮಾಡುವ ಪ್ರತಿ ಕ್ರೀಡಾಪಟುಗಳಿಗೂ ವಾಕಿಂಗ್ ಮಾಡೋರಿಗೂ ಶುಲ್ಕ